ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಾಟ್ಲೈಟ್. ಪಯಣ ರೀಲಿಂದ ರಿಯಲ್ಗೆ. ನಾನು ನಿಮ್ಮ ಹರಣಿ ನಟರಾಜ್. ಸ್ಪಾಟ್ಲೈಟ್. ವೀಕ್ಷಕರೇ, ಡಿ ರಾಜೇಂದ್ರ ಬಾಬು ಅವರ ನಿರ್ದೇಶನದಲ್ಲಿ ಹಬ್ಬ ಅಂತ ಒಂದು ಸಿನಿಮಾ ಬರುತ್ತೆ. ಆ ಸಿನಿಮಾದಲ್ಲಿ ನಮ್ಮ ಚಿತ್ರರಂಗದಲ್ಲಿ ಇರೋ ದಿಗ್ಗಜರು ಅಭಿನಯವನ್ನ ಮಾಡಿರ್ತಾರೆ. ಅದೇ ರೀತಿ ನಮ್ಮ ಜಿಮ್ ರವಿ ಅವರು ಒಂದು ಪಾತ್ರವನ್ನ ಮಾಡಿರ್ತಾರೆ. ಆ ಪಾತ್ರ ಯಾವುದು, ಅವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಎಲ್ಲವನ್ನು ಸಂಪೂರ್ಣವಾಗಿ ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸರ್, ಹಬ್ಬ ಅಂತ ಒಂದು ಸಿನಿಮಾ ಪ್ರತಿಯೊಬ್ಬರಿಗೂ ಗೊತ್ತು. ಏನಕ್ಕಂದ್ರೆ ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದಂಥವ್ರು ಲೆಜೆಂಡ್ಸ್ ಅವರು ಎಲ್ಲರೂ. ಆ ಸಿನಿಮಾದಲ್ಲಿ ನೀವು ಒಂದು ಪಾತ್ರವನ್ನು ಮಾಡ್ತೀರಾ. ಆ ಸಿನಿಮಾ ನಿಮಗೆ ಹೇಗೆ ಬಂತು ಮತ್ತು ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಸರ್. ನಾನು ಅದೇ ರವಿಚಂದ್ರನದ್ದು ರವಿಯಮ್ಮ ಸಿನಿಮಾ ಹಾಕಿ ಮಾಡ್ಬೇಕಾದ್ರೆ ಆ ಸೆಟ್ಗೆ ಪಾಪ ನಿರ್ಮಾಪಕಿ ನಮ್ಮ ಜೊತೆ ಅಮ್ಮ ಇಲ್ಲ, ಜಯಶ್ರೀದೇವಿ ಮೇಡಮ್ ಅಂತ. ಓಕೆ. ಸೊ ಅವರು ಬಂದು ನೋಡಿ ಸೆಲೆಕ್ಟ್ ಮಾಡ್ತಾರೆ. ಸೊ ಹಬ್ಬ ಸಿನಿಮಾದಲ್ಲಿ ಒಂದು ಪಾತ್ರ ಕೊಡ್ತಾರೆ, ತುಂಬ ದೊಡ್ಡ ಪಾತ್ರ ಕೊಡ್ತಾರೆ. ಸಿನಿಮಾ ಮಾಡಿದಂಥ ನಾನೇ ಪುಣ್ಯವಂತ, ನಾನೇ ಭಾಗ್ಯವಂತ, ನಾನೇ ತುಂಬ ಅದೃಷ್ಟ ಮಾಡಿದೆ ಅಂದರೆ ತಪ್ಪಾಗಲಾರ್ದು. ಯಾಕಂದರೆ ಆ ಸಿನಿಮಾದಲ್ಲಿ ವಿಷ್ಣು ಸಾರ್ ಇರ್ತಾರೆ, ಅಂಬರೀಷ್ ಅಣ್ಣ ಇರ್ತಾರೆ, ದೇವರಾಜ್ ಅಣ್ಣ ಇರ್ತಾರೆ, ಶಶಿಕುಮಾರ್ ಅವರು ಇರ್ತಾರೆ, ಜಯಪ್ರದಾ ಮೇಡಮ್ ಇರ್ತಾರೆ, ಊರ್ವಶಿ ಮೇಡಮ್ ಇರ್ತಾರೆ, ಲೀಲಾವತಿ ಮೇಡಮ್ ಇರ್ತಾರೆ. ಈ ಥರ ದೊಡ್ಡ ಕಲಾವಿದರ ಬಳಗನೇ ಇರ್ತದೆ. ಇಡೀ ಕನ್ನಡ ದಿಗ್ಗಜರ ಇಂಡಸ್ಟ್ರಿ ದಿಗ್ಗಜರಲ್ಲಿ ಇರ್ತಾರೆ. ಹೌದು ಹೌದು ಅಂತ ಒಂದು ಮಹಾನ್ ಚಿತ್ರದಲ್ಲಿ ಡಿ ರಾಜೇಂದ್ರ ಬಾಬು ನಿರ್ದೇಶನ. ಹೌದು. ಜೊತೆಗೆ ಆ ಚಿತ್ರದಲ್ಲಿ ಏನಪ್ಪ ಅಂದರೆ ಮೆಗಾಸ್ಟಾರ್ ಚಿರಂಜೀವಿ ತಮ್ಮ ಇರ್ತಾನೆ, ನಾಗೇಂದ್ರ ಬಾಬು ಅಂತ. ಅವರು ನನಗೆ ಆ ಚಿತ್ರದಿಂದಲೇ ನನಗೆ ಬೆಳಕು ಕೊಟ್ಟರು. ನನ್ನ ಆತ್ಮೀಯ ದೇವ್ರು ಕೊಟ್ಟಂಥ ಅಣ್ಣ ಅಂದರೆ ತಪ್ಪಾಗಲಾರ್ದು. ತುಂಬ ಒಂದಾಗ್ತೀವಿ, ಖುಷಿ ಖುಷಿ ಆಗ್ತೀವಿ. ಜೊತೆಗೆ ಅದರಲ್ಲಿ ಇನ್ನೂ 10 ಹಲವರು ಅನೇಕ ಕಲಾವಿದರಿರ್ತಾರೆ. ನಂದು ಅದು 4ನೇ ಸಿನಿಮಾ 5ನೇ ಸಿನಿಮಾಕ್ಕೆ ದೊಡ್ಡ ಸಿನಿಮಾ ಮಾಡಿಬಿಟ್ಟೆ. ಹೌದು ಹೌದು. ಸೊ ಹಂಗಿರೋದ್ರಿಂದ ಅಂಥ ಸಿನಿಮಾದಲ್ಲಿ ಮಾಡಿದಂಥ ನಾನೇ ಪುಣ್ಯವಂತ, ಭಾಗ್ಯವಂತ. ಆಕ್ಚುಲಿ ಹೌದು ಸರ್. ಏನಕ್ಕಂದ್ರೆ ಆ ಟೈಮಲ್ಲೆಲ್ಲ ನೀವು ಕೂಡ ಅವರನ್ನ ನೋಡ್ಕೊಂಡು ಬೆಳೆದಿರ್ತೀರ. ಹೌದು. ಅವರ ಸಿನಿಮಾಗಳನ್ನ ಥಿಯೇಟರಲ್ಲಿ ಹೋಗಿ ನೀವು ಸೆಲೆಬ್ರೇಟ್ ಮಾಡಿರ್ತೀರ. ಅಂದ್ರದ್ರಲ್ಲಿ ನೀವು ಅವ್ರ ಜೊತೆ ನಿಂತ್ಕೊಂಡು ಸ್ಕ್ರೀನ್ ಶೇರ್ ಮಾಡಿಕೊಂಡು ಅವ್ರ ಮುಂದೆ ನಿಂತ್ಕೊಂಡು ಡೈಲಾಗ್ ಹೇಳ್ಕೊಂಡು ಅದೆಲ್ಲ ಹೇಗಿತ್ತು ಸರ್ ಎಕ್ಸ್ಪೀರಿಯನ್ಸ್? ಅದೆಲ್ಲ ಒಂದು ರೋಮಾಂಚನ. ಅದೊಂದು ದೊಡ್ಡ ಎವ್ರಿಡೇ ಹಬ್ಬ ಸಿನಿಮಾ ಶೂಟಿಂಗ್ ಅಂದಾಗ ಅದು ಜಾತ್ರೆ ಥರ. ಹೌದು. ಬರೀ ಕಲಾವಿದರು ತಂಡ, ಕಲಾವಿದರು ಅಸಿಸ್ಟೆಂಟ್ಗಳು, ಕಲಾವಿದರು ನೋಡ್ಕೊಳ್ಳೋಕೆ ಒಂದು 500 ಜನ ಇರೋರು. ಓಕೆ. ಅದು ಸಿನಿಮಾ ಹೆಸರು ಹಬ್ಬ, ಎವ್ರಿಡೇ ಹಬ್ಬ ನಡೀತಾ ಇರೋದು. ದಿವಸ ಅದು ನೋಡೋಕ್ಕೆ ಒಂದು 2 ಕಣ್ಣು ಸಾಲದು, ಅಷ್ಟು ಜನ ಇರೋದು. ಅಂಬರೀಷ್ ಅಣ್ಣ ಇದೆ, ಅವ್ರ ಜೊತೆ 20 ಜನ 30 ಜನ ಬರೋರು. ವಿಷ್ಣು ಸರ್ ನೋಡೋಕೆ 100 ಜನ ಬರೋರು. ಪ್ರತಿ ಕಲಾವಿದರು ನೋಡೋಕೆ 100 ಜನ ಬರೋರು. ಅದು ದೊಡ್ಡ ವಾತಾವರಣ ಹಬ್ಬದ ಥರ ಹೋಗಿತ್ತು. ಅದನ್ನು ನೋಡಿದ್ರೆ ನಾನೇ ಒಂದು ಪುಣ್ಯವಂತ, ನಾನೇ ಭಾಗ್ಯವಂತ ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕ್ಕೆ. ಆಮೇಲೆ ಸಿನಿಮಾ ದೊಡ್ಡ ಹೆಸರಾಯಿತು. ಹೌದು ಸರ್. ಇವಾಗಲೂ ಆ ಸಿನಿಮಾದಲ್ಲಿ ಪಾತ್ರ ಜನ ಗುರುತಿಸಿ ರವಿ ಸರ್ ಅದ್ರಲ್ಲಿ ಆ್ಯಕ್ಟ್ ಮಾಡಿದ್ರು ಅಂತ ಕೇಳ್ತಾರೆ. ಹೌದು. ಅಂಥ ಮಹಾನ್ ಸಿನಿಮಾ ಅದು, ದೊಡ್ಡ ಸಿನಿಮಾ, ದೊಡ್ಡ ಹಿಟ್ಟು ಆಯಿತು. ಇವತ್ತು ಆ ನಿರ್ಮಾಪಕರು ನಮ್ಮ ಜೊತೆ ಇಲ್ಲ, ಜಯಶ್ರೀದೇವಿ ಮೇಡಮ್ ಅಂತ. ಸೊ ಅವ್ರು ನೆನೆಸ್ಕೋತಾ ನಾವು ಇರ್ಬೇಕು ಮೇಡಮ್, ಅಷ್ಟೇ ಮೇಡಮ್. ಹೌದು. ಓಕೆ ಸರ್. ಎಷ್ಟು ಸಾರು ಇಲ್ಲ, ಅಂಬರೀಷ್ ಅಣ್ಣ. ಹೌದು ಹೌದು, ಯಾರೂ ಇಲ್ಲ. ತುಂಬ ದುಃಖ ಆಗುತ್ತೆ. ಬಟ್ ನಾನೇ ಅದೃಷ್ಟ ಅವ್ರನ್ನ ಹತ್ತಿರದ ನೋಡಿ ಅವ್ರ ಓಡಾಟದಲ್ಲಿ ಬೆಳೆದಂತ. ಹೌದು, ನಾನು ನೆಕ್ಸ್ಟ್ ಅದನ್ನೇ ಕೇಳೋಣ ಅಂತ ಬರ್ತಿದ್ದೆ. ಅಂಬರೀಷ್ ಅವರು ಹಾಗೂ ವಿಷ್ಣುವರ್ಧನ್ ಅವರು ಅವರಿಬ್ರು ಫ್ರೆಂಡ್ಶಿಪ್ಪಿಗೆ ಬ್ರ್ಯಾಂಡ್ ಅಂಬಾಸಿಡರ್ಸ್ ಅಂತಲೇ ಹೇಳ್ಬೋದು. ಅವ್ರ ಜೊತೆ ಅವರ ಒಡನಾಟ ಹೇಗಿತ್ತು ಸರ್ ಆ ಮೂವಿ ಸೆಟ್ಟಲ್ಲಿ? ವಿಷ್ಣು ಸರ್ ಬರೋದು 10 ನಿಮಿಷ ಲೇಟರ್ ಅಂಬರೀಷ್ ಅಣ್ಣ ಒಂಥರ ಗರ್ಲ್ ಫ್ರೆಂಡ್ ಥರ ಫೀಲ್ ಆಗ್ತಾಯಿದ್ರು, ಒಂಥರ ತಂದೆ ಥರ, ತಮ್ಮನ ಥರ ಫೀಲ್ ಆಗ್ತಾಯಿದ್ರು. ಏನೋ ಒಂದು ಆತ್ಮೀಯತೆ, ಗಂಡ ಹೆಂಡತಿ ಥರ ಫೀಲ್ ಆಗ್ತಾಯಿದ್ರು. ವಿಷ್ಣು ಬಂದಿಲ್ವಾ, ಬಂದು ನೋಡಿ ಕೇಳು ಅಂತ. ಸೊ ಅಂಬರೀಷ್ ಅಣ್ಣ ಬಂದಿಲ್ಲ ಅಂದರೆ ಅವರು ಓದಾಡ್ತಾಯಿದ್ರು. ಓಕೆ. ಸೊ ಅವ್ರು ತಂದಿದ್ದು ಊಟ ಇವ್ರು ತಿಂತಾಯಿದ್ರು, ಇವ್ರು ತಂದಿರೋ ಊಟ ಅವ್ರು ತಿಂತಾಯಿದ್ರು. ಸೊ ಒಂದೇ ಕಡೆ ಕೂತ್ಕೊಂಡು ತಿನ್ನೋರು, ಊಟ ಮಾಡೋರು, ನಗ್ನಗ್ತಾ ಇರೋರು, ಖುಷಿಯಾಗಿರೋರು. ಏನೋ ಒಂದು ರೀತಿ ಅವ್ರ ಸಂಬಂಧನ ಹತ್ತಿರದೇ ನೋಡೋದು ನಾನೇ ಪುಣ್ಯವಂತ. ಹೌದು. ಅವ್ರು ಅಂಬರೀಷ್ ಅಣ್ಣವರು ಶೂಟಿಂಗ್ ಯಾವತ್ತೂ ಬರೋದು 11 ಗಂಟೆ ಮೇಲೆ ಬರೋದು. ಇಷ್ಟು ಸರ್ 7 ಗಂಟೆಗೆಲ್ಲ ಬಂದ್ಬಿಡೋರು. ಸೊ ಹಂಗೆ ಬಂದಾಗೂ ಅಂಬರೀಷ್ ಅಣ್ಣ ತುಂಬ ಪ್ರೀತಿಯಿಂದನೇ ಬರ್ಮಾಡ್ಕೊಳ್ಳೋರು, ಅವ್ರಿಗೂ ಸಲ ಕಾಯ್ತಾ ಇರೋರು. ಸೊ ನಿಜವಾಗ್ಲೂ ಹೇಳ್ತೀನಿ, ಕನ್ನಡ ಇಂಡಸ್ಟ್ರಿಗೆ, ಕನ್ನಡ ಒಂದು ನಾಡಿಗೆ ಅಂಬರೀಷ್ ಅಣ್ಣ ಒಂದು ಒಂಥರ ಖುಷಿ ಅಂದರೆ ತಪ್ಪಾಗಲಾರ್ದು. ಅದೇ ರೀತಿಯಾಗಿ ವಿಷ್ಣು ಸರ್ ಅಷ್ಟೇ ಕನ್ನಡ ನಾಡಿಗೆ ಒಂದು ಕನ್ನಡ ಸಿನಿಮಾನ ಕಟ್ಟಿ ಬೆಳೆಸಿದಂಥ ಒಂದು ಮಹಾನ್ ವ್ಯಕ್ತಿಗಳು, ಇವತ್ತು ದಿಗ್ಗಜರು ಇಬ್ಬರೂ ಇಲ್ಲ. ಅವರು ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಂಥ ಕೊಡುಗೆ ಇದಾವಲ್ಲ, ಅವರು ತೋರಿಸೋದು ದಾರಿ ಇದಾವಲ್ಲ, ಅದನ್ನು ಈಗ ಬರುವಂಥ ಕಲಾವಿದರು, ಇನ್ಕ್ಲೂಡಿಂಗ್ ನನ್ನೂ ಸೇರಿಕೊಂಡು ನಾವು ಯಾರೂ ಸಹ ಮರಿಬಾರ್ದು, ಅದನ್ನು ಹಾಳು ಮಾಡಬಾರ್ದು. ಅದನ್ನು ಕಟ್ಟಿ ನಮ್ಮ ಕೈಲಿ ಕೊಟ್ಟಿದ್ದಾರೆ, ಅದನ್ನು ಬೆಳೆಸ್ಕೊಂಡು ಹೋಗೋ ಜವಾಬ್ದಾರಿ ನಾವೆಲ್ಲ ತೊಗೋಬೇಕು. ಸೊ ಅವರನ್ನು ನಡೆನುಡಿ ಆಗ್ಬೋದು, ಅವ್ರು ಕಳಿಸೋ ಸಂಸ್ಕಾರ ಆಗ್ಬೋದು, ಅವ್ರು ತೋರಿಸೋ ದಾರಿ ಆಗ್ಬೋದು, ಅದನ್ನು ದೀಪವಾಗಿ ಇಟ್ಕೊಂಡು ಮುಂದಕ್ಕೆ ಹೋಗ್ಬೇಕಂತ ಎಲ್ಲ ಕಲಾವಿದರು ಮನವಿ ಮಾಡ್ಕೋತೀನಿ. ಮುಂದೆ ಬರೋರಿಗೆ, ಇವಾಗ ಇರೋರಿಗೆ, ಸೊ ಅವರು ಕಟ್ಟಿದಂಥ ಕನ್ನಡ ಇಂಡಸ್ಟ್ರಿ ನಾವೆಲ್ಲ ಬೆಳೆಸ್ಬೇಕಂತ ನಾನು ಪ್ರಾರ್ಥನೆ ಮಾಡ್ಕೋತೀನಿ ಅಷ್ಟೇ ಮೇಡಮ್. ಇವಾಗ ಇವರು ಇಷ್ಟೊಂದು ಖಡಕ್ಕಾಗಿರ್ತಾರೆ ಯಾವಾಗಲೂ ಅಂಬರೀಷ್ ಅವರು. ಬಟ್ ವಿಷ್ಣು ಸರ್ ತುಂಬ ಸಾಫ್ಟಾಗಿರ್ತಾರೆ, ತುಂಬ ರಿಸರ್ವ್ಡ್ ಆಗಿರ್ತಾರೆ. ಅಂಬರೀಷ್ ಅವ್ರ ಜೊತೆ ಯಾವುದಾದ್ರೂ ಫೇಸ್ ಟು ಫೇಸ್ ಸೀನ್ಸ್ ಇದ್ದಾಗ
ಆ ಸೀನ್ಗಳೆಲ್ಲ ಹೇಗೆ ಆಗ್ತಿತ್ತು, ನೀವು ಹೆಂಗೆ ಡೈಲಾಗ್ ಹೇಳ್ತಿದ್ರಿ? ಏನಕ್ಕಂದ್ರೆ ಅಂಬರೀಷ್ ಅವ್ರ ಅಂದ್ರೆ ಆಲ್ರೆಡಿ ರೆಸ್ಪೆಕ್ಟ್ ಇರುತ್ತೆ. ಅವ್ರಿಗೇನಾದರೂ ಈಗ ಆಬ್ವಿಯಸ್ಲಿ ನೀವು ವಿಲನ್ ಏನಾದರೂ ಮಾಡಿದಾಗ ಅವ್ರ ಮುಂದೆ ನಿಂತ್ಕೊಂಡು ಹೇಗೆ ತಗೋತಿದ್ರಿ ಈ ಡೈಲಾಗ್ ಎಲ್ಲ? ತೊಗೊಳಕ್ಕೆ ಆಗಲ್ಲ, ಬಟ್ ಅವರು ತೊಗೊಳಕ್ಕೆ ಮಾಡ್ತಾಯಿದ್ರು. ಓಕೆ. ಕಲಾವಿದರಿಗೆ ಅವ್ರು ಎತ್ಕೊಡ್ತಾರೆ, ಈ ಥರ ಮಾಡೋ ಇದು ಮಾಡೋ ಮಾಡೋ ಒಂದು ಧೈರ್ಯ ಕೊಡ್ತಾರೆ. ಓಕೆ. ಯಾರಿಗೂ ನಾನು ಅಂಬರೀಷ್ ಅಣ್ಣ ಅಥವಾ ಅಂಬರೀಷ್ ಅಂತ ಅದನ್ನ ತೋರಿಸ್ಕೊತಾ ಇರಲಿಲ್ಲ. ಪಾತ್ರಕ್ಕೆ ಏನು ಬೇಕೋ ಅದು ಎದುರುಗಡೆ ಇರೋ ವ್ಯಕ್ತಿಗೆ ಜೀವ ತುಂಬಿ ಹೇಳ್ಕೊಡ್ತಾಯಿದ್ರು, ಮಾಡು ಅಂತ. ಸೊ ಹಂಗಾಗಿ ಇನ್ ಕೇಸ್ ಏನಾದರೂ ನೀವು ಟೇಕ್ಸ್ ಏನಾದರೂ ಜಾಸ್ತಿ ತಗೊಂಡ್ರೆ ಅವಾಗ? ಇಲ್ಲ, ಆ ಥರ ಏನು ಅವತ್ತು ಅವ್ರು ಬೇಜಾರು. ಅವ್ರು ಕಲಾವಿದ್ರು ಮೇಡಮ್, ಅವರು ಕಲಾವಿದ್ರ ಅವತ್ತು ಯಾರು ಕಲಾವಿದ್ರು ಬೇಜಾರು ಮಾಡ್ಕೊಳ್ಳಲ್ಲ. ಆ ಥರ ಟೇಕ್ಸ್ ಆಗ್ತಾಯಿದ್ರೆ ಏನು ಬೇಜಾರು ಮಾಡ್ಕೊ ಗೊತ್ತಾಗುತ್ತೆ. ಸೊ ಅದನ್ನು ಇವ್ರು ಏನು ಮಾಡೋದು, ಕವರ್ ಮಾಡ್ಕೋತಾರೆ. ಅದನ್ನ ಹೆಂಗೆ ಲಿಫ್ಟ್ ಮಾಡಬೇಕು, ಎದುರುಗಡೆ ಕಲಾವಿದನ್ನ ಯಾವ ಥರ ಸಪೋರ್ಟ್ ಮಾಡೋದು ಅದನ್ನು ಮೇಲೆ ಬರ್ತಾನೆ ಗೊತ್ತು, ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಓಕೆ ಸರ್, ಅಂಬರೀಷ್ ಅವ್ರ ಬಗ್ಗೆ ಮಾತಾಡಿದ್ವಿ. ಈಗ ವಿಷ್ಣು ಸರ್ ಬಗ್ಗೆ ಹೇಳಿ ಸರ್. ಅವ್ರ ಜೊತೆ ಏನಾದರೂ ಸೀನ್ಸ್ ಇದ್ದಾಗ ನೀವು ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ರಿ? ಅವ್ರ ಜೊತೆ ನಿಂತ್ಕೊಂಡು ಮಾತಾಡೋದೇ ಕಷ್ಟ, ಅಂಥದ್ರಲ್ಲಿ ಆ್ಯಕ್ಟ್ ಮಾಡಬೇಕಂದ್ರೆ ಅದು ಇನ್ನೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಆ ಮೂಮೆಂಟ್ಸ್ ಹೇಗಿತ್ತು ಸರ್? ವಿಷ್ಣು ಸರ್ ಜೊತೆ ನಾನು ಫಸ್ಟ್ ಸಿನಿಮಾ ಬಂದು ಹಬ್ಬ ಸಿನಿಮಾ ಮಾಡಿದಾಗ ಅವ್ರಿಗೆ ವ್ಯಾಯಾಮದ ಬಗ್ಗೆ ಅವ್ರಿಗೂ ತುಂಬ ಇಂಟ್ರೆಸ್ಟ್ ಇತ್ತು. ಅವ್ರು ಯೋಗ ಮಾಡ್ತಾಯಿದ್ರು. ನಾನು ಅವಾಗ ತಾನೇ ವ್ಯಾಯಾಮ ಮಾಡ್ಕೊಂಡು ಹೋಗ್ತಾ ಇದ್ದೆ, ಎಕ್ಸಸೈಸ್ ಎಲ್ಲ ಮಾಡ್ಕೊಂಡು ಹೋಗ್ಬೇಕಾದ್ರೆ ಅವರು ಯೋಗ ಮಾಡ್ಕೊಂಡು ಬಂದಿರೋರು. ಸೊ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾಯಿದ್ವಿ. ಅದ್ರ ಬಗ್ಗೆ ನಂಗೆ ತುಂಬ ಒಲವಿದೆ, ತುಂಬ ಗೌರವ ಇದೆ. ಆಮೇಲೆ ನನ್ನ ಬಗ್ಗೆ ಸ್ಪೋರ್ಟ್ಸ್ ಬಗ್ಗೆ ತಿಳ್ಕೊಳ್ಳೋರು, ನಾನು ಸ್ಪೋರ್ಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೆ. ಸಾಧ್ಯವಾದಷ್ಟು ಅವರಿಗೆ ಹೊಟ್ಟೆಗೆ ಎಕ್ಸಸೈಸ್ ಹೇಳ್ಕೊಡ್ತಾ ಇದೆ, ಅಬ್ಡಮನ್ಗೆ ಏನು ಮಾಡ್ಬೇಕಂತ ಹೇಳ್ಕೊಡ್ತಾ ಇದೆ. ಹಬ್ಬ ಸಿನಿಮಾದಲ್ಲಿ ನಮ್ಮ ಅವ್ರ ಒಡನಾಟ ಒಂದು ರೀತಿ ತುಂಬ ಹತ್ರ ಆಯಿತು. ಸೊ ಅದಾದ್ಮೇಲೆ ಏನಾಗುತ್ತೆ, ಎಸ್ ನಾರಾಯಣವರು ಒಂದು ಸಿನಿಮಾ ಮಾಡ್ತಾರೆ, ಸೂರ್ಯವಂಶ ಅಂತ. ಆ ಸೂರ್ಯವಂಶ ಸಿನಿಮಾ ಮಾಡಿದಾಗ ಏನಾಗುತ್ತೆ, ಅದರಲ್ಲಿ ಒಂದು ಒಳ್ಳೆ ಪಾತ್ರ ಕೊಡ್ತಾರೆ ನನಗೆ. ಆ ಪಾತ್ರ ಕೊಟ್ಟಾಗ ಏನಾಗುತ್ತೆ, ಒಂದು ವಿಷ್ಣು ಸರ್ಗೂ ನನಗೂ ಸೋಲೋ ಫೈಟ್. ಅದು ನಾನೇ ಪುಣ್ಯ ನಾನೇ ಭಾಗ್ಯ ಅಂತ. ವಿಷ್ಣು ಸರ್ ನಾನಿಬ್ಬರೇ ಒಂದು ಶೂಟಿಂಗಲ್ಲಿ ಇರ್ತೀವಿ, ಬೇರೆ ಯಾರು ಕಲಾವಿದರಲ್ಲ. ಆ ಸೋಲೋ ಫೈಟ್ 2 ದಿವಸ ನಡೀತದೆ, ಕರಿಘಟ್ಟ ಮೈಸೂರಲ್ಲಿ. ಆ ಸಿನಿಮಾದ ಶೂಟಿಂಗ್ ಆಗುತ್ತೆ, ಫೈಟ್ ಎಲ್ಲ ಆಗುತ್ತೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀನಿ, ಎಲ್ಲ ನಡೀತದೆ. ಆಮೇಲೆ ನಾನು ವಿಷ್ಣು ಸರ್ಗೆ ನಮಸ್ಕಾರ ಮಾಡ್ತೀನಿ, ಸರ್ ನಿಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಸರ್, ನಾನು ತುಂಬ ದೊಡ್ಡ ವ್ಯಕ್ತಿ ಆಗ್ಬಿಟ್ಟೆ ಇವತ್ತು ನಿಮ್ಮಿಂದ ನಾನು ಅಂತೇಳಿ ತುಂಬ ಆಶೀರ್ವಾದ ತೊಗೊಳ್ತೀನಿ, ಖುಷಿಯಾಗಿರ್ತೀನಿ, ಮಾತಾಡ್ತೀವಿ, ಎಲ್ಲ ಮಾಡ್ತೀವಿ. ನನ್ನ ದುರಾದೃಷ್ಟ, ನಾನು ಎಲ್ಲ ಸ್ನೇಹಿತರು ಹೇಳ್ಕೊಂಬಿಡ್ತೀನಿ ವಿಷ್ಣು ಸರ್ ಜೊತೆ ಒಂದು ಸೋಲೋ ಫೈಟ್ ಮಾಡಿದ್ದೀನಿ ಬನ್ನಿ ಅಂತ. ಇವಾಗ ಸಿನಿಮಾದಲ್ಲಿ ಇದೆ ಅದು, ಬನ್ನಿ ಅಂತ ಏರಿ ನನ್ನ ಫ್ರೆಂಡ್ಸ್ಗೆ ಹೇಳ್ತೀನಿ, ಎಲ್ಲರಿಗೂ ದುಡ್ಡು ಕೊಟ್ಟು ಟಿಕೆಟ್ ಕೊಟ್ಟು ಚೆನ್ನಾಗಿ ಕರ್ಕೊಂಡು ನಿಲ್ಲಿಸ್ಕೋದು. ಸಿನಿಮಾನು ಬರ್ತದೆ, ಸಿನಿಮಾ ರೆಡಿಯಾಗಿ ಬರ್ತದೆ, ಆ ಫೈಟು ಸ್ಟಾರ್ಟ್ ಆಗುತ್ತೆ. ಬಟ್ ನಂದು ವಿಷ್ಣು ಸರ್ದು ಸೋಲೋ ಫೈಟ್ನ ಕಟ್ ಮಾಡಿಬಿಡ್ತಾರೆ. ಯಾಕೆ ಅಂದರೆ ಸಿನಿಮಾ ಲೆಂತ್ ಆಗುತ್ತೆ ಅಂತ, ಸಿನಿಮಾ ಡ್ಯೂರೇಷನ್ ಇರಲ್ಲ, ಸತ್ಯ ಕಟ್ ಮಾಡ್ತಾರೆ. ಅದನ್ನ ವಿಷ್ಣು ಸರ್ ನೊಂದ್ಕೊಂಡು ಅಂತ ಹೇಳಿರ್ತಾರೆ, ಅಲ್ಲಿ ಬೇಜಾರು ಮಾಡ್ಕೋಬೇಡ, ಆ ಫೈಟು ಅಲ್ಲಿ ನಾವಲ್ಲಿ ಸೇರ್ಸೋಕ್ಕಾಗಲಿಲ್ಲ, ತುಂಬ ಲೆಂತ್ ಆಗೋಯ್ತು ಅಂತ ನನ್ನ ಕರೆಸಿ ಮನೇಲಿ ಕರೆಸಿ ಮಾತಾಡ್ತಾರೆ, ನೊಂದ್ಕೋಬೇಡ ಅಂತ. ನಾನು ಇಲ್ಲ ಸರ್ ಪರಲಿ ಮಾಸ್ಟರ್ ಹೋದ್ರೆ ಸಾಕು ಸರ್ ಅಂತ. ಆ ಸಿನಿಮಾದಲ್ಲಿ ಕೂತ್ಕೊಂಡು ನೋಡ್ಬೇಕಾದ್ರೆ ನನ್ನ ಫೈಟ್ ಇರಲ್ಲ, ತುಂಬ ನೊಂದ್ಬಿಡ್ತೀನಿ. ನಾನು ತುಂಬ ನೊಂದ್ಕೊಂಡಿದ್ದ ವಿಷ್ಣು ಸರ್ ಗೊತ್ತಾದಾಗ ನನ್ನ ಮನೆಗೆ ಕರೆಸಿ ಮಾತಾಡಿ, ಬೇಜಾರು ಮಾಡ್ಕೋಬೇಡ, ಆ ಫೈಟು ಈ ಥರ ಲೆಂತ್ ಇದ್ದದಕ್ಕೆ ತೆಗೆದುಬಿಟ್ಟಿದ್ವಿ ಅಂತೇಳಿ ನನಗೆ ಆಶೀರ್ವಾದ ಮಾಡಿ ಸಮಾಧಾನ ಮಾಡಿ ಕಳಿಸ್ತಾರೆ. ಆಕ್ಚುಲಿ ಅವ್ರಿಗೆ ಅವಶ್ಯಕತೆ ಇರಲಿಲ್ಲ ಅದು ಮಾಡೋದು, ಬಟ್ ಒಬ್ಬ ಆರ್ಟಿಸ್ಟಿಗೆ ಬೇಜಾರಾಗಬಾರ್ದು, ಒಬ್ಬ ಆರ್ಟಿಸ್ಟಿಗೆ ಬೆಲೆ ಕೊಡಬೇಕು ಅಂತ ಅವ್ರ ಮನೆಗೆ ಕರೆಸಿ ಮಾಡಿದ್ದಾರೆ. ಖಂಡಿತ. ಅದಾದ್ಮೇಲೆ ಎಲ್ಲ ಕಡೆ ಸಿಕ್ಕಿದಾಗೂ ನಾನು ತುಂಬ ಪ್ರೀತಿಯಿಂದ ಮಾಡ್ತಾಯಿದ್ರು. ವಿಷ್ಣು ಸಾರು ನಮ್ಮನ್ನೆಲ್ಲ ಬಿಟ್ಟು ಹೋಗೋ ಟೈಮಲ್ಲಿ ಒಂದು 15 ದಿವಸ ಹಿಂದೆ ಮೈಸೂರಲ್ಲಿ ಒಂದು ಹೋಟ್ಲಲ್ಲಿ ಶೂಟಿಂಗಲ್ಲಿ ಇರ್ತಾರೆ. ಶೂಟಿಂಗ್ ಮುಗಿಸ್ಕೊಂಡು ಲಾಸ್ಟ್ ಸಿನಿಮಾ ಅವರು ರೂಮಿಗೆ ಬಂದಿರ್ತಾರೆ. ನಾನು ಅದೇ ರೂಮಲ್ಲಿ ರೂಮ್ ಹಾಕಿರ್ತೀನಿ. ನಾನು ನನ್ನ ಮಗಳು ಚಂದನ ಅಂತ ಇರ್ತಾಳೆ, ಇಬ್ಬರ ರೂಮಲ್ಲಿ ಇರ್ತೀವಿ. ವಿಷ್ಣು ಸಾರು ನಮ್ಮಿಂದ 3ನೇ ರೂಮಲ್ಲಿ ಇರ್ತಾರೆ. ಸೊ ಆ ರೂಮ್ ಹೋಗೋಣ ಅಂತ ನಾನು ಹೋಗ್ತೀನಿ, ಅವರು ಹೋಗ್ತಾರೆ. ಹೋದಾಗ ಅವಾಗ ಶೂಟಿಂಗ್ ಮುಗಿಸ್ಕೊಂಡ್ಬಂದು ಕೂತ್ಕೊಂಡು ಆಪ್ತ ಮಿತ್ರ ಶೂಟಿಂಗ್ ಸಿನಿಮಾ ನೋಡ್ತಾ ಇರ್ತಾರೆ. ನನಗೆ ಅವ್ರ ಕಾಲತ್ತ ಕೂತ್ಕೊಂಡಾಗ ಬನ್ನಿ ಕೂತ್ಕೊಳ್ಳಿ ಅಂತಾರೆ. ನನ್ನ ಮಗಳನ್ನ ಮಾತಾಡ್ತಾ ಇರ್ತಾರೆ. ನನ್ನ ಮಗಳು ಚಂದನ ಅಂತ ಮುದ್ದಾಗಿ ಚಿಕ್ಕ ಮಗಳು ಮಾತಾಡ್ತಾ ಇರ್ತಾರೆ. ನನ್ನ ತಲೆ ಮುಟ್ಟಿಸೋರು ಏನು ರವಿ ಸಮಾಚಾರ ಬಂದಿದ್ದು ಅಂತಾರೆ. ಪಕ್ಕದಲ್ಲಿ ರೂಮ್ ಇದೆ ಸರ್, ಬಂದಿದ್ದೆ ಅಂತಾರೆ. ಆಮೇಲೆ ಆಪ್ತ ಮಿತ್ರ ನೋಡ್ತಾ ಇರ್ತಾರೆ. ನಾನು ಹೇಳ್ತೀನಿ, ಸರ್ ನೀವು ಮಾಡೋ ಸಿನಿಮಾನ ಎಷ್ಟು ನೀವು ಹತ್ತಿರದಿಂದ ನೋಡೋದು ನಿಮ್ಗೆ ಸಮಾಧಾನ ಆಗಲ್ಲ ಸರ್. ಇಲ್ಲ ರವಿ, ಈ ಥರ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ. ಆಮೇಲೆ ಇದು ಇನ್ನೂ ಪಾತ್ರ ಇನ್ನೂ ಚೆನ್ನಾಗಿ ಮಾಡಬೇಕಾಗಿತ್ತು ಅಂತ ಅನಿಸುತ್ತೆ ಅಂತೇಳಿ ಮಾತಾಡ್ಕೋತೀವಿ. ನಾನು ಬಿಟ್ಟರೆ ಯಾರಿಲ್ಲ ರೂಮಲ್ಲಿ. ತುಂಬ ಆತ್ಮೀಯ ಮಾತಾಡ್ಕೋತೀವಿ, ತುಂಬ ಖುಷಿಯಾಗಿ ಮಾತಾಡ್ಕೋತೀವಿ. ನನ್ನ ಬಗ್ಗೆ ಮತ್ತೆ ಕೇಳ್ತಾರೆ, ನಾನು ಅವ್ರ ಬಗ್ಗೆ ತಿಳ್ಕೊತೀನಿ. ಆಮೇಲೆ ಅವ್ರಿಗೊಂದು ಕೊರಗೇನಪ್ಪ ಅಂದರೆ ಇಂಡಸ್ಟ್ರೀಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಇನ್ನೂ ದೊಡ್ಡದಾಗಿ ಬೆಳಿಬೇಕು. ನಮ್ಮ ಕನ್ನಡ ಇಂಡಸ್ಟ್ರಿಲಿ ಇರೋ ಎಲ್ಲರೂ ಗೆಲ್ಲಬೇಕು, ದೊಡ್ಡ ಹೀರೋಗಳು ಬರಬೇಕು, ದೊಡ್ಡ ಸಿನಿಮಾ ಆಗಬೇಕು ಅಂತ ತುಂಬ ಆಸೆ ಇಟ್ಕೊಂಡು ತುಂಬ ಖುಷಿಯಾಗಿ ನನ್ನ ಹತ್ರ ಮಾತಾಡ್ತಾ ಇರ್ತಾರೆ. ನಾವು ಮಾತಾಡ್ತಾ ಇರ್ತೀವಿ. ಸೊ ಇವಾಗೇನೋ ಇದ್ದಿದ್ದರೆ ಇವತ್ತು ಕನ್ನಡ ಇಂಡಸ್ಟ್ರಿ ಕಾಂತಾರ ಸಿನಿಮಾ ಆಗ್ಬೋದು, KGF ಆಗ್ಬೋದು, ಈ ಥರ ದೊಡ್ಡ ಸಿನಿಮಾಗಳು ಇಡೀ ಪ್ಯಾನ್ ಇಂಡಿಯಾ ಆಗಿರೋದು ನೋಡಿ ತುಂಬ ಖುಷಿಪಟ್ಟರು. ವಿಷ್ಣು ಸಾರ್ಗೆ, ವಿಷ್ಣು ಸಾರ್ ಅಭಿಮಾನಿಗಳಿಗೆ, ವಿಷ್ಣು ಸಾರ್ ಆತ್ಮಕ್ಕೆ ನಾವು ಇಲ್ಲದೇ ಒಂದು ಕೇಳ್ಕೊತೀವಿ ಮೇಡಮ್. ಹೌದು ಸರ್, ಆಕ್ಚುಲಿ ಇವ್ರುಗಳು ಹಾಕಿರೋ ಬುನಾದಿಯಿಂದನೇ ನಾವು ಕಟ್ಕೊಂತ ಹೋಗ್ತಾ ಇರೋದು. ಇಲ್ಲಾಂದ್ರೆ ನಮಗೆ ಇಷ್ಟೆಲ್ಲ ಮಾಡಕ್ ಆಗ್ತಾನೆ ಇರಲಿಲ್ಲ. ವಿಷ್ಣು ಸಾರ್ ಕೊಟ್ಟಂತ ಕೊಡುಗೆಗಳು, ಹಾಡುಗಳು, ಚಿತ್ರಗಳು, ಹಿಟ್ಟು ಚಿತ್ರಗಳು ಒಂದ ಎರಡ ಹೇಳಿ. ಅಂತ ಮಹಾನ್ ವ್ಯಕ್ತಿನ ನಾವು ಇವತ್ತು
ನೆನೆಸ್ಕೋತಾ ಇರೋದು, ನೋಡಿರೋದು, ಅವ್ರನ್ನ ಮುಟ್ಟಿ ಮಾತಾಡ್ಸೋದು ನಮ್ಮ ದೊಡ್ಡ ಪುಣ್ಯ, ಯಾವುದೋ ಜನ್ಮದ ಸುಕೃತ ಪುಣ್ಯ ಮಾಡಿ. ಓಕೆ ಸರ್, ಹಬ್ಬ ಸಿನಿಮಾ ಆಗಲಿ ಮತ್ತು ಸೂರ್ಯವಂಶ ಆಗಲಿ ಎರಡೂ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಇವತ್ತೂ ನೋಡೋರಿದ್ದಾರೆ ಆ ಸಿನಿಮಾಗಳನ್ನ. ಸಿನಿಮಾ ರಿಲೀಸ್ ಆದಮೇಲೆ ಪರ್ಟಿಕ್ಯುಲರ್ ಆಗಿ ನಿಮ್ಮ ಪಾತ್ರಕ್ಕೆ ರಿಯಾಕ್ಷನ್ ಹೇಗಿತ್ತು ಸರ್? ತುಂಬ ಖುಷಿಯಾಯಿತು ಮೇಡಮ್. ನನಗೆ ಪಾತ್ರಗಳು ಈ ಸಿನಿಮಾ ಈ ಎರಡು ಸಿನಿಮಾಯಿಂದ ನನಗೆ ತೆಲುಗು ಆಫರ್ ಬಂತು, ತಮಿಳಲ್ಲಿ ಬಂತು, ಮಲಯಾಳಿಲಿ ಬಂತು. ತುಂಬ ಚೆನ್ನಾಗಿದೆ, ತುಂಬ ಹಿಟ್ ಆಯಿತು, ತುಂಬ ಹೆಸರು ಬಂತು. ಇಡೀ ನನ್ನ ಮನೆಯೆಲ್ಲ ಖುಷಿ ಪಡ್ತಾರೆ. ಇವತ್ತು ಆ ಸಿನಿಮಾಗಳನ್ನ ನೋಡೋಕೆ ನನಗೆ ಖುಷಿ ಆಗುತ್ತೆ. ಹೌದು ಹೌದು, ಅಂತ ದೊಡ್ಡ ಸಿನಿಮಾ ಅದು. ಸೊ ಹಂಗಾಗಿ ರಾಜ್ಯದಲ್ಲಿ ಮನೆ ಮಾತಾಡಿದ್ರು. ಅಂಬರೀಷ್ ಸರ್ ಜೊತೆ ಮಾಡಿದ್ದಾರೆ, ವಿಷ್ಣು ಸರ್ ಜೊತೆ ಮಾಡಿದ್ದಾರೆ, ದೊಡ್ಡ ಸಂಚಲನ ಆಯಿತು, ತುಂಬ ಖುಷಿ ಆಯಿತು. ಸೊ ನನಗೆ ಆವಾಗ ಜನಕ್ಕೆ ಗೊತ್ತಾಯಿತು ಇಂಡಸ್ಟ್ರಿಲಿ ರವಿ ಒಬ್ಬ ನಿಂತ್ಕೋತಾನೆ ಅಂತ. ರಾಜ್ಕುಮಾರ್ ಅವರು ಹಾಗೂ ನಿಮಗೂ ಬಾಂಧವ್ಯ ಹೇಗಿತ್ತು ಸರ್? ಒಳ್ಳೆ ವ್ಯಕ್ತಿ ಅಂತ ಒಟ್ಟಾರೆ ನಿಮ್ಗೆ ಏನೋ ಅನಿಸಿದ್ದಾರೆ, ಅದು ಬಂದಿದ್ದು ಡಾಕ್ಟರ್ ರಾಜ್ಕುಮಾರ್ ಸಿನಿಮಾ ನೋಡಿ ಬಂದಿದ್ದು ಸ್ನೇಹಿತರೆ. ನಾವು ಕೋಲಾರ ನಂದು ಹುಟ್ಟಿದ್ದು, ಗಡಿನಾಡು ಪ್ರದೇಶ. ಅಲ್ಲಿ ಒಂದು ಕಡೆ ತೆಲುಗು, ಒಂದು ಕಡೆ ತಮಿಳು, ಮಧ್ಯದಲ್ಲಿ ಕೋಲಾರ. ಸೊ ಈ ಒಂದು ವಾತಾವರಣ ಇದ್ದಂಥ ಸಮಯದಲ್ಲಿ ಕನ್ನಡ ಸಿನಿಮಾ ಬರ್ತಾನೆ ಇರಲಿಲ್ಲ. ಹೌದು, ತುಂಬ ಕಮ್ಮಿ ಇರ್ತಿತ್ತು. ಹೌದು, ತುಂಬ ಕಮ್ಮಿನೇ ಬರ್ತಾ ಇತ್ತು. ಯಾವುದು ರಿಲೀಸ್ ಸಿನಿಮಾ ಬರ್ತಾ ಇರಲಿಲ್ಲ, ಯಾವುದೋ ಒಂದು ಸಿನಿಮಾ ಬರೋದು. ಅಂಥ ಒಂದು ಟೈಮಲ್ಲಿ ನಮ್ಮ ಚಿಕ್ಕಪ್ಪ ಆಕ್ರೋಶ ಸೋಮಶೇಖರ್ ಅಂತ ಕನ್ನಡ ಸಂಘ ಕಟ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಸಂಘದ ಅಧ್ಯಕ್ಷರಾಗಿರ್ತಾರೆ. ಸೊ ನಾನು ಅವ್ರ ಒಡನಾಟ ಬೆಳೆಸ್ಕೋತೀನಿ. ನಮ್ಮ ಕೋಲಾರದಲ್ಲಿ ಹೆಂಗಪ್ಪ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅಂದರೆ ಪ್ರಾಣ, ಜೀವ, ಖುಷಿ ನಾವಿದ್ದು ವಾತಾವರಣದಲ್ಲಿ. ಸೊ ಗಡಿನಾಡು ಪ್ರದೇಶ ಆಗಿರೋದ್ರಿಂದ ತೆಲುಗು ಸಿನಿಮಾ ರಿಲೀಸ್ ಆದಾಗ ಅವರೆಲ್ಲರೂ ಸ್ಟಾರ್ಸ್ ಅಂತ ಕಟ್ತಾರೆ, ಥಿಯೇಟ್ರ್ ಮುಂದೆ ಹಾಕ್ತಾರೆ. ಅವ್ರು 20 ಕಟ್ಟಿದ್ರೆ ನಾವು ರಾಜ್ಕುಮಾರ್ ಸಿನಿಮಾಗೆ 100 ಕಟ್ಟಬೇಕು ಅಂತ ಪ್ಲಾನ್ ಮಾಡೋದು. 100 ಕಟ್ಟಬೇಕಾದ್ರೆ ಸ್ಟಾರ್ ಕಟ್ಟಕ್ಕೆ ನಮ್ಮದು ಕಾಸಿಲ್ಲ, ದುಡ್ಡಿಲ್ಲ. ಅವಾಗೇನು ಮಾಡೋದು, ಯಾರನ್ನ ತೋಟಕ್ಕೆ ಹೋಗೋದು, ಎಳ್ನೀರು ಕದಿಯೋದು, ಮಾರೋದು. ಆಮೇಲೆ ಮನೆ ಮುಂದೆ ಬಲ್ಬ್ ಹಾಕಿದ್ರೆ ಬಲ್ಬ್ನ ಕದಿಯೋದು, ಹೂವು ಮಂಡಿಗೆ ಹೋದು ಹೂವು ಕದಿಯೋದು. ಆಮೇಲೆ ಪೇಸ್ಟ್ ಎಲ್ಲ ಮಾಡಬೇಕಲ್ಲ, ಪೇಸ್ಟ್ ಮಾಡೋಕೆ ಹೋಗೋದು, ಇದು ಕದ್ಕೊಂಬರೋದು. ಸೊ ನಾವೇ ಮಾಡೋದಿಲ್ಲ, ನಾವೇ ಕದ್ದು ನಾವೇ ಮಾಡಿ ಮನೆಯಲ್ಲಿ 3 ದಿವಸ ಮನೆ ಬಿಡ್ತಾ ಇದ್ವಿ, 4 ದಿವಸ ಮನೆ ಬಿಟ್ಬಿಡ್ತಾ ಇದ್ವಿ. ಬೈಯೋರು, ಹೊಡಿಯೋರು. ರಾಜ್ಕುಮಾರ್ ಸಿನಿಮಾ ಅಂದರೆ ಅಷ್ಟು ಸಾಯ್ತಾ ಇದ್ವಿ ನಾವು. ರಾಜ್ಕುಮಾರ್ ಸಿನಿಮಾನ ಪ್ರತಿಯೊಂದು ಸಿನಿಮಾದಲ್ಲೂ ನೋಡಿ, ಅಪ್ಪ ಅಮ್ಮನ ಹೆಂಗೆ ಸಾಕಬೇಕು, ಅಕ್ಕ ತಂಗಿ ನೋಡ್ಕೋಬೇಕು, ನಾವು ಹೆಂಗೆ ಬದುಕಬೇಕು, ನಾವು ಎಷ್ಟು ನೀಟಾಗಿರಬೇಕು, ನಮ್ಮನ್ನು ಎಷ್ಟು ನೀಟಾಗಿ ನೋಡ್ಕೋಬೇಕು ಅಂಥೇಳಿ ಅವ್ರ ಸಿನಿಮಾ ನೋಡಿ ನೋಡಿ ನಾವು ಏನು ಮಾಡ್ತಾಯಿದ್ವಿ, ಅದೇ ಥರ ಮನೇಲಿ ಅಪ್ಪ ಅಮ್ಮ ಮಾತು ಕೇಳ್ತಾರೆ. ನಾವು ರಾಜ್ಕುಮಾರ್ ಮಾತು ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಗೌರವ ಸ್ಟಾರ್ಟ್ ಮಾಡಿದ್ವಿ, ಊರನ್ನು ಬೆಳೆಸೋಕೆ ಸ್ಟಾರ್ಟ್, ನಮ್ಮ ಭಾಷೆನ ಬೆಳೆಸೋಕೆ ಸ್ಟಾರ್ಟ್ ಮಾಡಿದ್ವಿ, ಕನ್ನಡ ಅಂದರೆ ಏನು ಬೆಳೆಸೋಕೆ ಸ್ಟಾರ್ಟ್ ಮಾಡಿದ್ವಿ. ಇವೆಲ್ಲ ಬೆಳೆದು ನಾವು ಏನು ಮಾಡಿದ್ರೆ ಒಂದು ಒಳ್ಳೆ ವ್ಯಕ್ತಿತ್ವನ ಬೆಳೆಸ್ಕೊಂಡ್ರು ನಾವು ಡಾಕ್ಟರ್ ರಾಜ್ಕುಮಾರ್ ಸಿನಿಮಾದಿಂದ. ಆ ಥರ ಪ್ರೇರೇಪಣೆಯಾಗಿ ಬೆಳೆದಂಥ ನಾವು ಇವತ್ತು ನಾನು ಉದಯ ಕಾಮಿಡಿ ಮುಖಾಂತರ ಇಡೀ ರಾಜ್ಯದ ಜನತೆಗೆ ಮನವಿ ಮಾಡ್ಕೋತೀನಿ. ನಿಮ್ಮ ಮಕ್ಕಳಿಗೆ ಪ್ರತಿ ದಿವಸ ಪ್ರತಿ ವಾರಕ್ಕೊಂದ್ಸತಿ ಆದರೂ ಡಾಕ್ಟರ್ ರಾಜ್ಕುಮಾರ್ ಸಿನಿಮಾ ತೋರಿಸಿ. ನಿಮ್ಮ ಮಾತು ಮಕ್ಕಳು ಕೇಳಲ್ಲ. ಈಗ ಡಾಕ್ಟರ್ ರಾಜ್ಕುಮಾರ್ ಸಿನಿಮಾ ತೋರಿಸಿ ಆ ಮಕ್ಕಳಲ್ಲಿ ಆ ಒಂದು ರಾಜ್ಕುಮಾರ್ನ ಒಂದು ವಿಶೇಷತೆ, ಆದ್ಯತೆ, ಪ್ರೀತಿ ವಿಶ್ವಾಸ, ಒಂದು ಒಳ್ಳೊಳ್ಳೆ ಹಿತ ನುಡಿಗಳು ಎಲ್ಲ ಮಕ್ಕಳಲ್ಲಿ ಒಂದು ಪ್ರೇರೇಪಣೆ ಆಗ್ತದೆ. ಸ್ನೇಹಿತರೆ, ದಯವಿಟ್ಟು ಹೇಳ್ತೀವಿ, ನಾವೆಲ್ಲ ಡಾಕ್ಟರ್ ಸಿನಿಮಾ ನೋಡಿ ಬೆಳೆದಂಥ ವ್ಯಕ್ತಿಗಳು ನಾವೆಲ್ಲ. ಇವತ್ತು ನಾವು ತುಂಬ ಚೆನ್ನಾಗಿದ್ದೀವಿ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರೇ ಕಾರಣ. ಒಂದ್ಸತಿ ಕೋಲಾರ್ಗೆ ಗೋಕಾಕ್ ಚಳವಳಿಗೆ ಬಂದಿರ್ತಾರೆ. ಗೋಕಾಕ್ ಹೋರಾಟ ಚಳವಳಿಗೆ ಬಂದಾಗ ಏನಾಗುತ್ತೆ, ನಾನು ಡಾಕ್ಟರ್ ರಾಜ್ಕುಮಾರ್ ತುಂಬ ಚಿಕ್ಕುಡು, ನಾನು ಹಿಂಗೆ ನೋಡ್ತೀನಿ, ಬರೀ ಕಾಲು ಮಾತ್ರ ಕಾಣ್ತಾ ಇರ್ತದೆ, ಮುಖ ಕಾಣಲ್ಲ. ಆ ಥರ ಬೆಳೆದು ಬಂದ ನಾನು ಬೆಂಗಳೂರಿಗೆ ಇನ್ಕಮ್ ಟ್ಯಾಕ್ಸ್ ಕೆಲಸಕ್ಕೆ ಬರ್ತೀನಿ. ಇನ್ಕಮ್ ಟ್ಯಾಕ್ಸ್ ಕೆಲಸಕ್ಕೆ ಸೇರ್ಕೋತೀನಿ. ಇನ್ಕಮ್ ಟ್ಯಾಕ್ಸಲ್ಲಿ ಏನಾಗುತ್ತೆ, 10 ಹಲವು ಅನೇಕ ಪ್ರಶಸ್ತಿಗಳು ತೊಗೊಂಡು ವಿಶ್ವ ಸ್ಪರ್ಧೆಗೆ ಹೋಗಿ ಬಂದಿರ್ತೀನಿ. ಅವಾಗೇನಾಗುತ್ತೆ, ಇನ್ಕಮ್ ಟ್ಯಾಕ್ಸಲ್ಲಿ ವಾರ್ಷಿಕೋತ್ಸವ ಆಗುತ್ತೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ. ಅದಕ್ಕೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ರಾಜ್ಕುಮಾರ್ ಪಾರ್ವತಮ್ಮ ಇಬ್ಬರು ಬಂದಿರ್ತಾರೆ. ಬಂದಾಗ ಏನಾಗುತ್ತೆ, ನಾನು ವೇದಿಕೆ ಮೇಲೆ ಏನಾಗುತ್ತೆ ಶೋ ಮಾಡ್ಬೇಕು, ಈ ಥರ ಬಾಡಿ ಬಿಲ್ಡಿಂಗ್ ಶೋ ಕೊಡ್ತೀನಿ, ಅನೌನ್ಸ್ ಮಾಡ್ತೀನಿ. ಇನ್ಕಮ್ ಟ್ಯಾಕ್ಸಲ್ಲಿ ಬಾಡಿ ಬಿಲ್ಡರ್ ರವಿ ಇದ್ದಾನೆ, ಅವನು ಶೋ ಕೊಡ್ತಾನೆ, ಇವತ್ತು ಅನೌನ್ಸ್ಮೆಂಟ್ ಮಾಡ್ತಾರೆ. ಬಾಡಿ ಬಿಲ್ಡಿಂಗ್ ಏನಂದ್ರೆ ಶೋ ಕಳೆಗೆ ಕೊಡ್ತೀನಿ. ನಂಗೆ ರಾಜ್ಕುಮಾರ್ ಮುಂದೆ ಕೂತರು ಅನ್ನೋದೇ ನನಗೆ ಒಂದು ಕಣ್ಣಲ್ಲಿ ನೀರು ಬರ್ತಾಯಿದೆ, ಆನಂದ. ಪಾರ್ವತಮ್ಮ ಅವ್ರು ಇರ್ತಾರೆ, ಅಮ್ಮ ಅವ್ರು ಇರ್ತಾರೆ, ಡಾಕ್ಟರ್ ಶೋ ಕೊಡ್ತೀನಿ. ಶೋ ಕೊಟ್ಟಾಗ ಏನು ಮಾಡ್ತಾರೆ, ನನಗೆ ಭಾರ ಇರಲ್ಲ, ಅದೇ ಮೈಲಿ ಹೋಗಿ ರಾಜ್ಕುಮಾರ್ ನಮಸ್ಕಾರ ಮಾಡ್ತೀನಿ. ನಮಸ್ಕಾರ ಮಾಡಿದಾಗ ರಾಜ್ಕುಮಾರ್ ಗಟ್ಟಿಗೆ ಅಪ್ಕೋತಾರೆ. ಏನಪ್ಪ ಇದು ದೇವಸ್ಥಾನ ಥರ ಇಲ್ಲಪ್ಪ ಬಾಡಿ, ಏನಪ್ಪ ದೇವ್ರ ಥರ ಇಟ್ಕೊಂಡಿಲ್ಲಪ್ಪ, ಹೆಂಗಪ್ಪ ಮಾಡ್ತೀಯ ಅಂತ ಅವ್ರಿಗೆ ಗೊತ್ತಲ್ಲ. ನನಗೆ ಮಾತೇ ಬರಲ್ಲ. ಅಪ್ಪಾಜಿ ನಾನು ನಿಮ್ಮ ಅಭಿಮಾನಿ ಅಪ್ಪಾಜಿ, ನಿಮಗೋಸ್ಕರ ಸ್ಟಾರ್ ಕಟ್ಟಿದ್ದೀನಿ, ನಿಮ್ಮ ಅಭಿಮಾನಿ ನಾನು, ದೊಡ್ಡ ಅಭಿಮಾನಿ ನಾನು ಅಂತೇಳಿ ಕಣ್ಣಲ್ಲಿ ಹಾಕೊಂಡು ಕಾಲು ನಮಸ್ಕಾರ ಮಾಡ್ತೀನಿ. ಅವ್ರು ಮಾತಾಡ್ತಾರೆ, ರವಿ ಇವತ್ತಿಂದ ನಾನು ನಿನ್ನ ಅಭಿಮಾನಿ, ನಿನ್ನ ದೇಹದ ಅಭಿಮಾನಿ, ನಿನ್ನ ದೇಹದ ದೇಹಕ್ಕೆ ನಾನು ಅಭಿಮಾನಿ ಆಗ್ತೇನೆ ರವಿ ಅಂತ ಹೇಳ್ತಾರೆ. ಅದಕ್ಕಿಂತ ದೊಡ್ಡ ಮಾತು ನನಗೆ ಏನೇನು ಬೇಕು ಮೇಡಮ್. ಅಂಥ ದೊಡ್ಡ ವ್ಯಕ್ತಿ ನನ್ನ ಅಪ್ಕೊಂಡು ಮಾತಾಡಿಸಿ ನನಗೆ ತುಂಬ ಖುಷಿಪಟ್ಟು ನನಗೆ ಆಶೀರ್ವಾದ ಮಾಡ್ತಾರೆ. ಇವತ್ತಿಂದ ನಾನು ನಿನ್ನ ಅಭಿಮಾನಿ ಅಂತಾರೆ. ನನಗೆ ಕಣ್ಣಲ್ಲಿ ನೀರೇ ಬಂದ್ಬಿಡ್ತದೆ. ಪುನೀತ್ ರಾಜ್ಕುಮಾರ್ದು ಸಿನಿಮಾ ಬರ್ತದೆ, ನಮ್ಮ ಬಸವ ಅಂತ. ಆ ಸಿನಿಮಾ ಬಂದಾಗ ಏನಾಗುತ್ತೆ, ನಾನು ಆ ಸಿನಿಮಾ ಡೈರೆಕ್ಟ್ರು ಎಲ್ಲ ರಿಲೀಸ್ ಆಗಿರ್ತದೆ, ಅಪ್ಪು ಸರ್ ಮನೆಗೆ ಹೋಗ್ತೀವಿ. ಅವಾಗೆಲ್ಲ ರಾಜ್ಕುಮಾರ್ ಎಲ್ಲರೂ ಇರ್ತಾರೆ, ಅದೇ ಮನೆ ಇರ್ತಾರೆ, ಡಾಕ್ಟರ್ ರಾಜ್ಕುಮಾರ್ ಸರ್. ನನಗೊಂದು ಫೋನ್ ಬರ್ತದೆ, ಕೆಳಗಡೆ ಸೆಲ್ಲರ್ ಒಳಗೆ ಬರ್ತೀನಿ. ಬಂದಾಗ ಅಲ್ಲಿ ಒಬ್ಬರು ಕೂತಿರ್ತಾರೆ, ವೈಟ್ ಶರ್ಟು ವೈಟ್ ಇದು ಹಾಕೊಂಡು ಹಿಂಗೆಲ್ಲ ಆಗಿಲ್ಲ ಹಾಕೋತಾ ಇರ್ತಾರೆ.
ಈ ಅಪ್ಪನೆಲ್ಲ ನೋಡಿದಿಲ್ಲ ಅನ್ಕೋತೀನಿ. ರಾತ್ರಿ ಏನು ಮಾಡ್ತೀನಿ, ಶಂಕರ್ ಗುರು ಸಿನಿಮಾ ನೋಡಿರ್ತೀನಿ. ಓಕೆ. ಆ ಶಂಕರ್ ಸಿನಿಮಾ ಬಂದಿರಿ, ಇನ್ನೂ ಯಾರು ಮುದ್ಕ ಕೂತಾರ, ಒಬ್ಬ ರಾಜ್ಕುಮಾರ್ ಹೋಗಿ ಕಾಲು ಬಿಡ್ತೀವಿ, ಅಪ್ಪಾಜಿ 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 ಅಂತೀನಿ. ಯಾರ ಮಗ ನೀನು ಅಂತಾರೆ. ಅಪ್ಪಾಜಿ ನಾನು ಬಾಡಿ ಬಿಲ್ಡರ್ ಇದೆ, ಮಾತಾಡಿಸಿ ಎಲ್ಲ ಮಾತಾಡ್ತಾರೆ. ಆವಾಗ ನಾನು ಸ್ವಲ್ಪ ಕಷ್ಟದಲ್ಲಿ ಇರ್ತೀನಿ. ಈ ಕೈ ತೆಗೆದು ಇಲ್ಲಿ ಇಡ್ತಾರೆ ಮೇಡಮ್, ಹಿಂಗೆ ಇಟ್ಬಿಟ್ಟು ಇವತ್ತಿಂದ ಎಲ್ಲ ನಿನ್ನ ಕಷ್ಟ ಪರಿಹಾರ ಆಗುತ್ತೆ, ಇವತ್ತಿಂದ ಎಲ್ಲ ನಿನ್ನ ಕಷ್ಟ ಹೋಗುತ್ತೆ, ಇವತ್ತೆಲ್ಲ ನಿನಗೆ ತಾಯಿ ಅನ್ನಪೂರ್ಣೇಶ್ವರಿ ಒಳ್ಳೇದು ಮಾಡ್ತಾಳೆ, ವಜ್ರೇಶ್ವರಿ ನಿಮ್ಗೆ ಒಳ್ಳೇದು ಮಾಡ್ತಾಳೆ, ನಿಂಗೆ ಒಳ್ಳೇದಾಗುತ್ತೆ ಅಂತ ತುಂಬ ದಿನ ಆಶೀರ್ವಾದ ಮಾಡಿ ಹಿಂಗೆ ಆಶೀರ್ವಾದ ಮಾಡ್ತೀನಿ. ಕಣ್ಣಲ್ಲಿ ಹಿಂಗೆ ಅಂತ ಇರ್ತೀನಿ, ಕಟ್ ಮಾಡಿ ಹೊಟ್ಟೋಗ್ತಾರೆ. ಆಶೀರ್ವಾದ ತೊಗೊಂಡು ನಾನು ಏನು ಮಾಡ್ತೀನಿ, ಬರ್ತೀನಿ ಮೇಡಮ್, ನನಗೆ ಏನು ಆಗೋದು ಗೊತ್ತಾಗಲ್ಲ, ಕಷ್ಟ ನೋಡಲೇ ಇಲ್ಲ ನಾನು. ಅದಾದ್ಮೇಲೆ ಆಗುತ್ತೆ ಕರೆಕ್ಟಾಗಿ ಒಂದು ತಿಂಗಳು 2 ತಿಂಗಳು ರಾಜ್ಕುಮಾರ್ ಸರ್ ಇಲ್ಲ ಅಂತ ಗೊತ್ತಾಗುತ್ತೆ. ಸೊ ಸೀದಾ ಅವ್ರ ಮನೆಗೆ ಹೋಗ್ತೀನಿ. ಹೋದಾಗ ಕಣ್ಣು ತೆಗಿತಾ ಇರ್ತಾರೆ ರಾಜ್ಕುಮಾರ್ದು. ನಾನು ಒಳಗಡೆ ಹೋಗ್ತೀನಿ, ಅವಾಗ ಯಾರೂ ಇರಲ್ಲ ಮೇಡಮ್. ಕಣ್ಣು ತೆಗೆದು ಮತ್ತೆ ಕ್ಲೋಸ್ ಮಾಡಿ ಬಿಡ್ತಾರೆ ಮೇಡಮ್. ನಾನು ಹಿಂಗೆ ನೋಡಿದಾಗ 100 ಜನ ಇರಲ್ಲ ಅಂತ 5,000 ಜನ ಸೇರ್ಕೊಂಡ್ಬಿಡ್ತಾರೆ. ಅದನ್ನು ಆ ದೇಹನ ಹಂಗೆ ತೊಗೊಂಡು ಆಂಬುಲೆನ್ಸಲ್ಲಿ ಹೊರಟೋಗ್ತದೆ. ರಾಜ್ಕುಮಾರ್ ಅವರು ತೀರ್ಕೊಂಡಿದ್ದ ದಿನ ಬೆಂಗಳೂರಲ್ಲಿ ಏನು ಆಗಬಾರ್ದು ಅಂತ ಅನ್ಕೊಂಡಿದ್ರು ಎಲ್ಲದೂ ನಡೀತಾವತ್ತು. ಅಣ್ಣ ಅವ್ರ ಜೊತೆ ಇದ್ರಿ, ಆ ಮೂಮೆಂಟ್ ಹೇಗಿತ್ತು ಸರ್? ಆ ಕಣ್ಣು ತೆಗಿತಾರೆ, ಕಣ್ಣು ತೆಗೆದಾಗ ಆ ಮನೆಯವ್ರು ಯಾರೂ ಇರಲ್ಲ, ಅಲ್ಲಿ ಕುಟುಂಬದವ್ರು ಯಾರೂ ಇರಲ್ಲ. ರಾಜ್ಕುಮಾರ್ ನಿಜವಾದ ಅಭಿಮಾನಿಗಳೆಲ್ಲ ಬಂದು ಸೇರ್ಕೊಂಡ್ಬಿಡ್ತಾರೆ. ಹಂಗೆ ದೇಹ ತೊಗೊಂಡು ಆಂಬುಲೆನ್ಸ್ ಇಡ್ತಾರೆ. ಆಂಬುಲೆನ್ಸ್ ಎಲ್ಲಿಗೆ ಹೋಗುತ್ತೆ ನನಗೂ ಗೊತ್ತಿರಲ್ಲ. ನಾನು ಕೂತ್ಕೊಂಡು ಏನು ಮಾಡ್ತೀನಿ ಗೊತ್ತಾ, ಆಂಬುಲೆನ್ಸ್ ಕೂತ್ಕೊಂಡು ಏನು ಮಾಡ್ತೀನಿ, ನಾನು ತಲೆ ಹತ್ರ ಕೂತ್ಕೊಂಡು ತಲೆಗೆ ಇಟ್ಕೊಂಡಿದ್ದೀನಿ ಆಯಿತಾ. ಹಂಗೇ ಹೋಗ್ತದೆ ಗಾಡಿ. ಹೋಗಿದ್ದು ಅರಮನೆ ಒಳಗಡೆ ಹೋಗ್ತದೆ. ಅದು ಏನಕ್ಕೆ ಅರಮನೆ ಒಳಗೆ ಹೋಯ್ತು ಅಂತ ಗೊತ್ತಿಲ್ಲ. ಅಲ್ಲಿನಾಗುತ್ತೆ ರೌಂಡ್ ಹೊಡಿತದೆ. ಹಿಂಗೆ ನಾನು ನೋಡ್ತಾ ಇರ್ತೀನಿ, ಏನು ಜನ ಓ ಅಂತ ಬರ್ತಾರೆ, ಜನ ಒಬ್ಬರಿಂದ ಒಬ್ರಿಗೆ ಜನ ಬರ್ತಾನೆ ಇರ್ತಾರೆ. ಆಂಬುಲೆನ್ಸ್ ಹೋಗಿದ್ದು ಅದರಿಂದ ಓಡ್ತಾರೆ, ಜನ ಓಡ್ತಾ ಇರ್ತಾರೆ. ಆಂಬುಲೆನ್ಸ್ ಏನಾಗುತ್ತೆ, ಮುಂದಕ್ಕೆ ಹೋದಾಗ ಅದನ್ನು ದೊಡ್ಡ ಕಟ್ಟೆ ಹಾಕಿರ್ತಾರೆ, ಕೋಲೆಲ್ಲ ಕಟ್ಟೆ ಹಾಕಿರ್ತಾರೆ. ಜನ ಎಷ್ಟು ಹುಚ್ಚರಾಗ್ಬಿಡ್ತಾರೆ. ಅಣ್ಣನ ಗಾಡಿಗೆ ನೀನು ಕೋಲ್ ಅಡ್ಡ ಹಾಕಿದ್ರೆ ಮೇಡಮ್, ಆ ಕೋಲೆಲ್ಲ ಮುರ್ಕೋತಾರೆ ಮೇಡಮ್. ನಾನು ನೋಡ್ತಾ ಇದ್ದೀನಿ, ಕೋಲೆಲ್ಲ ಮುರ್ಕೊಂಡು ಎಲ್ಲ ಎತ್ಕೋತಾರೆ. ಹಿಂಗೆ ಅಲ್ಲಿ ಒಂದು ಸೈನ್ ಆಗುತ್ತರ ನಾನು ನೋಡ್ತಾ ಇದ್ದೀನಿ, ಏನಾಗುತ್ತಪ್ಪ ಅಂತ ಭಯ. ಗಾಡೀಲಿ ಕೂತರು ಎಲ್ಲರಿಗೂ ಬರ್ತಾರೆ, ಎಲ್ಲರಿಗೂ ಬೈಕ್ ಶುರು ಮಾಡ್ತಾರೆ. ರಾಜ್ಕುಮಾರ್ ಸಾಯಿಸ್ಬಿಟ್ರಲ್ಲ ನೀವೆಲ್ಲ ಸರಿ ಅಂತ ಎಲ್ಲರಿಗೂ. ನಾನು ಒಬ್ಬನ ಬಿಟ್ಟು, ಯಾಕಂದ್ರೆ ಬಾಡಿ ಬಿಟ್ಟು ಥರ ಮಗು ಥರ ಇಟ್ಕೊಂಡಿದ್ದೆ, ರಾಜ್ಕುಮಾರ್ ಇಟ್ಕೊಂಡಿರ್ತೀನಿ. ಎಲ್ಲ ಹೋಗ್ತಾರೆ, ಎಲ್ಲ ಬಂದು ಬಾರಿ ಮೇಲೆ ಹಿಂಗೆ ಬೀಳ್ತಾರೆ. ಹಿಂಗೆ ಅಣ್ಣ ಅಂತ ಹೇಳ್ತೀನಿ, ಹೇಳ್ಕೊಂಡು ಹೋಗ್ತಾರೆ. ನಾನು ಗಟ್ಟಿ ಹಿಡ್ಕೊಂಡಂಗೆ ಅಣ್ಣ ಅಂತ ಹೇಳ್ಕೊಂಡು ಹೋಗ್ತಾರೆ. ಹಿಂಗೆ ಗಟ್ಟಿ ಹಿಡ್ಕೊಂಡು ನನಗೆ ಜಗ್ಗೇಶ್ ಅಣ್ಣ ಬರ್ತಾರೆ, ಜಗ್ಗೇಶ್ ಅಣ್ಣ ಬೈದು ಕಳಿಸ್ಬಿಡ್ತಾರೆ. ಗೋವಿಂದಣ್ಣ ಬರ್ತಾರೆ, ಗೋವಿಂದಣ್ಣಗೆ ಬೈದು ಕಳಿಸ್ಬಿಡ್ತಾರೆ. ಎಲ್ಲರೂ ಓಡೋಗ್ಬಿಡ್ತಾರೆ. ಜನ ಅಷ್ಟು ಹುಚ್ಚೆದ್ದು ಬಿಡ್ತಾರೆ. ಅಂದರೆ ಹುಚ್ಚೆದ್ದು ಬಿಡ ಅಣ್ಣ ಅವ್ರ ಕಿರ್ಚಾಟಕ್ಕೆ, ಅವ್ರ ನರಳಾಟಕ್ಕೆ ನಾನೇ ಸಾಕ್ಷಿ ಮೇಡಮ್. ಆ ಒಂದು ಅರ್ಥನಾದ ಆ ಒಂದು ಕೂಗು, ಆ ಒಂದು ಇದಕ್ಕೆ ನಾನೇ ಸಾಕ್ಷಿ. ವಿಧಾನಸೌಧ ಮುಂದೆ ಗಾಡಿ ನಿಂತ್ಕೊಂಡ್ಬಿಡ್ತದೆ. ವಿಧಾನಸೌಧ ಒಳಗಡೆ ಅಣ್ಣನ ಇಡಬೇಕು, ಯಾರು ತೊಗೊಂಡೋಗಿಲ್ಲ, ಅಲ್ಲಿ ಜನ ಗಲಾಟೆ, ಓ ಅಂತ ಗಲಾಟೆ. ಆಮೇಲೆ ಸ್ಟೇಡಿಯಮಲ್ಲಿ ಈ ಥರ ಜಾಗ ಮಾಡಿದ್ರೆ ಅಲ್ಲಿ ಹೋಗ್ಬೇಕು ಅಂತ ಹೇಳಿದಾಗ ಅವಾಗ ರಾಘಣ್ಣ, ಶಿವಣ್ಣ ಎಲ್ಲ ಬೇರೆ ಕಡೆ ಬಳ್ಳಾರಿ ಶೂಟಿಂಗಲ್ಲಿ ಇರ್ತಾರೆ. ಅವರೆಲ್ಲ ಬಂದು ಗಾಡಿ ಮೇಲೆ ನಿಂತ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ದಯವಿಟ್ಟು ಬಿಡಿ ಅಂದಾಗ ಅಲ್ಲಿಂದ ಜನ ಬಿಡ್ತಾರೆ. ಅವಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಏನಾಗುತ್ತಾ, ನಾನು ಹೇಳಿದೆ ಜನಗಳೇ ನನ್ನ ದೇವರು, ಜನನ ದೇವ್ರದಲ್ಲ, ಜನದೊಳಗೆ ಬಿದ್ದರೆ ಜನಕ್ಕೆ ಬಂದೇ ಬಂದುಬಿಟ್ರು. ಆ ಒಂದು ಮಹಾ ಒಂದು ಇದರಲ್ಲಿ ನಾನು ಭಾಗವಹಿಸಿದ್ನಲ್ಲ, ಅದು ನೋಡಿದ್ನಲ್ಲ, ನನ್ನ ಗುರುಗಳು, ನನ್ನ ದೇವ್ರನ್ನ, ನನ್ನ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಮೇಡಮ್ ಅಂಥವ್ರನ್ನ ಅವ್ರ ಬಾಡಿ ಮುಟ್ಟಿದ್ನಲ್ಲ, ಅದ್ರಲ್ಲಿ ಭಾಗವಹಿಸಿದ ನಾನೇ ನನ್ನ ಜನ್ಮ ಸಾರ್ಥಕ ಆಯಿತು, ಪುಣ್ಯ ಅಂತ. ಯಾಕಂದರೆ ನಾನು ಏನೋ ಚೆನ್ನಾಗಿದ್ದೀನಿ ಅಂದರೆ, ಒಳ್ಳೆ ವ್ಯಕ್ತಿತ್ವ ಬೆಳೆಸ್ಕೊಂಡಿದ್ದೀನಿ ಅಂದರೆ, ಒಳ್ಳೆತನ ಇದೆ ಅಂತಂದರೆ ಅದನ್ನು ಡಾಕ್ಟರ್ ರಾಜ್ಕುಮಾರ್ ಹೇಳ್ಕೊಡಿ. ಎಲ್ಲ ಸಿನಿಮಾರು ಹೇಳ್ತಾಯಿದ್ರು. ಹೌದು ಹೌದು. ಅದನ್ನು ಅಳವಡಿಸ್ಕೊಂಡಿದ್ದಕ್ಕೆ ನಾನು ಇವತ್ತು ಯಾವುದೇ ಹೇಳೋದಿಲ್ಲ, ಒಂದು ಕೆಟ್ಟ ನನ್ನ ಕಾಯಿಲೆ ಬಂದಿಲ್ಲ, ಒಂದು ಅಷ್ಟೊಂದು ಆರೋಗ್ಯವಾಗಿದ್ದೀನಿ. ಬಿಕಾಸ್ ಡಾಕ್ಟರ್ ರಾಜ್ಕುಮಾರ್ ಅವರಿಂದ. ಹೌದು. ಅದಕ್ಕೆ ಅವರೇ ಸಾಕ್ಷಿ, ಅವರೇ ಸಾಕ್ಷಿ, ಅವರೇ ಸಾಕ್ಷಿ. ಅವ್ರನ್ನ ಬಿಟ್ಟರೆ ಬೇರೆ ಯಾರು ಮೀರಿಸಲ್ಲ ಮೇಡಮ್, ಶಿಸ್ತಲ್ಲಿ. ಹೌದು ಅಂತ ಮಹಾನ್ ವ್ಯಕ್ತಿ. ಇವತ್ತು ನಾನು ಈ ಕ್ಷಣಕ್ಕೂ ನಾನು ನಿಮ್ಮ ಸ್ಟುಡಿಯೋಗೆ ಬರೋಕ್ಕಿಂತ ಮೊದಲು ಕೂಡ ನಾನು ಡಾಕ್ಟರ್ ರಾಜ್ಕುಮಾರ್ ಹಾಡು ಕೇಳ್ಕೊಂಡೇ ಬರೋದು. ಎಷ್ಟೇ ಕಷ್ಟ ಬಂದು ರಾಜ್ಕುಮಾರ್ ಹಾಡೋಕ್ಕೆ ತಕ್ಷಣ ನನ್ನ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ. ಡಾಕ್ಟರ್ ರಾಜ್ಕುಮಾರ್ ನನಗೆ ಇರಲೇಬೇಕು, ಕೇಳ್ತಾನೆ ಇರ್ತೀನಿ. ಸ್ಪೆಷಲಿ ರಾಜ್ಕುಮಾರ್ ಅವರು ತೀರ್ಕೊಂಡಾಗ ಏನೇನೋ ಆಯಿತು ಅಂತ ಗೊತ್ತು, ಬಟ್ ಇಷ್ಟೆಲ್ಲ ಆಗಿದೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ನಾನು ಕಣ್ಣಾರ ನಾನೇ ಸಾಕ್ಷಿ, ಅದಕ್ಕೆ ನಾನೇ ಸಾಕ್ಷಿ. ಇವತ್ತು ಬೇಕಾದ್ರೆ ಫೋಟೋಸ್ ತೆಗೆದು ನೋಡಿ, ವಿಡಿಯೋಸ್ ತೆಗೆದು ನೋಡಿ, ಎಲ್ಲಾದರೂ ನಾನಿದ್ದೀನಿ. ಎಲ್ಲಾದರೂ ನಾನಿದ್ದೀನಿ. ಅಂದರೆ ನನಗೆ ಯಾಕೆ ಆ ಒಂದು ಅವಕಾಶ ಸಿಗ್ತೋ ಗೊತ್ತಿಲ್ಲ, ನಾನು ಯಾಕೆ ಆಂಬುಲೆನ್ಸ್ ಒಳಗಡೆ ಒಂದೋ ಗೊತ್ತಿಲ್ಲ, ಯಾಕೆ ಅದನ್ನು ಹಿಡ್ಕೊಂಡೋ ಗೊತ್ತಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರು ಇವತ್ತು ನಮ್ಮ ಜೊತೆ ಇಲ್ಲದೇ ಇರ್ಬೋದು. ಅಪ್ಪಾಜಿ, ನೀವು ಕೊಟ್ಟಂಥ ಒಂದು ಮಾರ್ಗದರ್ಶನ, ನೀವು ತೋರಿಸಿದಂಥ ಒಂದು ಏನು ಹೇಳ್ತಾರೆ ದಾರಿದೀಪ, ಚಲನಚಿತ್ರಗಳಲ್ಲಿ ಪ್ರತಿಯೊಂದು ಮಾತು, ನಡೆ ನುಡಿ, ಅಕ್ಕ ತಂಗಿನ ಪ್ರೀತಿ ಮಾಡೋದು, ಅಮ್ಮನ ಪ್ರೀತಿ ಮಾಡೋದು, ಎಲ್ಲ ನೋಡ್ಕೊಂಡು ಒಟ್ಟು ಕುಟುಂಬನ ಹೆಂಗೆ ಪ್ರೀತಿ ಮಾಡ್ಬೇಕಂತ ತೋರಿಸ್ಕೊಟ್ಟಿದ್ದೀರಾ. ನಾನು ಅದೇ ಥರ ಬೆಳೆದಿದ್ದೀನಿ. ನನ್ನಂಗೆ 100 ಜನ ಫ್ಯಾಮಿಲಿ ನಿಮ್ಮ ಅಭಿಮಾನಿಗಳಿದ್ದಾರೆ, ಅವರು ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ. ನಿಮ್ಮ ದಾರಿದೀಪನ ಎಲ್ಲರೂ ಅದನ್ನು ಬೆಳೆಸ್ತಾ ಇದ್ದಾರೆ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ತುಂಬ ಒಳ್ಳೆ ಮಾತುಗಳನ್ನ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಜೊತೆ ಕೂತ್ಕೊಂಡು ಇಷ್ಟೊತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.
ಸೊ ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಜಿಮ್ ರವಿ ಅವರ ಅಭಿನಯದ ಹಬ್ಬ ಹಾಗೂ ಸೂರ್ಯವಂಶ ಸಿನಿಮಾಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ. ನಮ್ಮ ಜಿಮ್ ರವಿ ಅವರ ಪಾತ್ರ, ಅವರ ಎಕ್ಸ್ಪೀರಿಯನ್ಸ್ ಎಲ್ಲವನ್ನು ಸಂಪೂರ್ಣವಾಗಿ ನಾವು ತಿಳ್ಕೊಂಡ್ವಿ. ಅದ್ರ ಜೊತೆಗೆ ನಮ್ಮ ರಾಜ್ಕುಮಾರ್ ಅವರು ತೀರ್ಕೊಂಡಿದ್ದ ದಿನ ಕರ್ನಾಟಕದಲ್ಲಿ ಆ ದಿನ ಹೇಗಿತ್ತು, ನಮ್ಮ ಜನರು ಹೇಗೆ ರಿಯಾಕ್ಟ್ ಮಾಡಿದ್ರು, ಎಲ್ಲವನ್ನು ಸಂಪೂರ್ಣವಾಗಿ ನಮ್ಮ ಜಿಮ್ ರವಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ತುಂಬ ವಿಷಯಗಳನ್ನು ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಸಣ್ಣ ಉದಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. Spotlight.